ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇರೆ ಇವತ್ತು ಶನಿವಾರ ಬೆಳಿಗ್ಗೆ ಟೈಮ್ 6 ಗಂಟೆಗೆ ಒಂದು 10 ನಿಮಿಷ ಆಗಿರ್ಬೇಕು ರೀ. ಅಂದರೆ ಬೆಳಗ್ಗೆ 6 ಗಂಟೆಕನ ಫುಲ್ ಗುಬ್ಬಚ್ಚಿ ಬಂದು ಸೌಂಡ್ ಮಾಡ್ತಾ ಇರ್ತಾವ್ರಿ. ಅಂದರೆ ಅಕ್ಕಿ ಹಾಕಿದ ತಕ್ಷಣ ತಿಂತಾವೆ. ಹಾಕ್ಲಿಕ್ಕಂದ್ರೆ ಯಾವ ರೀತಿ ಹುಡ್ಕಾಡ್ತಾವೆ ನೀವು ನೋಡಿರಲ್ಲ. ಬೆಳಗ್ಗೆ ಎದ್ದು ಕೂಡಲೇ 6 ಗಂಟೆಗಿಂತ ಮುಂಚೆನೇ ಬರ್ತಾವ್ರಿ. ಅಷ್ಟು ಸೌಂಡ್ ಮಾಡ್ತಿರ್ತಾವೆ. ಅಂದ್ರೆ ಬೇರೆ ಬೇರೆ ಪಕ್ಷಿ ಸೌಂಡಾಗಿ ಕೇಳಿಸ್ತೈತಿ. ಆದರೆ ಇಲ್ಲಿ ಬರೋದು ಗುಬ್ಬಚ್ಚಿ ಅಷ್ಟೇ ರೀ. ಅವಕ್ಕೂ ಕಾಳು ಹಾಕಿಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಅಥವಾ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಆದರೆ ತನು ಇದ್ರೆ ಯಾವುದು ಪಲ್ಯನೂ ಬೇಡ ಮಮ್ಮಿ ಮತ್ತು ಚಪಾತಿ ರೊಟ್ಟಿನೂ ಬೇಡ, ನಂಗೆ ಅವಲಕ್ಕಿ ಮಾಡಿ ಕೊಡ್ರಿ ಅಂತ ಅಂದ್ಲು. ಹಾಗಾಗಿ ಅದನ್ನ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಹೀರೆಕಾಯಿ ಬದ್ನಿಕಾಯಿ ಮತ್ತು ಏನಂತಾರು ಬೆಂಡೆಕಾಯಿ ಎಲ್ಲ ಇದ್ದು ಅವನ್ನ ಪಲ್ಯವಲ್ಲಾನು ಬರೀ ನಂಗೆ ಅವಲಕ್ಕಿ ಅಷ್ಟೇ ಮಾಡಿಕೊಡ್ರಿ. ಅಂದರೆ ಇವು ಯಾವ ಪಲ್ಯ ಇಷ್ಟ ಆಗಂಗೆ ಇಲ್ಲ ರೀ. ಕ್ಯಾಬೇಜ್ ಮತ್ತು ಫ್ಲವರ್ ಇಂಥವೆಲ್ಲ ಇಷ್ಟ ಆಗ್ತಾವೆ. ಹಾಗಾಗಿ ಇನ್ನೇನು ಮಾಡೋದು, ಅವಲಕ್ಕಿನೇ ಮಾಡಿ ಕೊಟ್ರಾಯ್ತು. ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡೋಕೆ ಬರುತ್ತೆ. ಅಂದ್ರೆ ಮಕ್ಕಳು ಅಲ್ಲ ಅಂತಂದಮೇಲೆ ಇನ್ನೇನು ಮಾಡೋದು, ಮತ್ತು ರೊಟ್ಟಿ ಮಾಡಬೇಕು ಮತ್ತು ಅವಲಕ್ಕಿ ಮಾಡಬೇಕು. ಬ್ಯಾಡ ಬಿಡು, ಎಲ್ಲರಿಗೂ ಅವಲಕ್ಕಿನೇ ಮಾಡಿಬಿಟ್ರೆ ಆಯಿತು. ಮತ್ತು ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡಕ್ಕೆ ಬರುತ್ತಂತ ಅವಲಕ್ಕಿ ಮಾಡೋಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಈಗಿನ ಮಕ್ಕಳನ್ನ ಹಂಗಾದ್ರೆ ಮನು ಇಷ್ಟಪಟ್ಟು ತಿಂತಂದ್ರೆ ತನು ರೊಟ್ಟಿ ಚಪಾತಿ ಅಷ್ಟೊಂದು ಇಷ್ಟಪಡೋಂಗಿಲ್ಲ. ಬರೀ ಅವಲಕ್ಕಿ ಉಪ್ಪಿಟ್ಟು ಚುಮರಿ ಚೂಡ ಮತ್ತು ಮ್ಯಾಗಿ ಇಂಥವು ಜಾಸ್ತಿ ಇಷ್ಟ ಆಗ್ತವೆ ಇತ್ತೀಚಿನ ಮಕ್ಕಳಿಗೆ ರೀ. ಆ್ಯಕ್ಚುಲಿ ರೊಟ್ಟಿ ಪಲ್ಯ ತಿಂದುಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಕೇಳಂಗಿಲ್ಲಲ್ರಿ, ಏನು ಮಾಡೋದು. ಬೆಳಗ್ಗೆ ಎದ್ದು ನನಗಂತೂ ಅವಲಕ್ಕಿ ತಿಂದರೆ ಪಿತ್ತ ಜಾಸ್ತಿ ಆಗುತ್ತೆ ಅಂದರೆ ಎರಿಯುರಿ ಬರುತ್ತೆ. ಬೆಳಗ್ಗೆ ಅವಲಕ್ಕಿ ದೋಸೆ ಇಡ್ಲಿ ಪಡ್ಡು ಇಂಥವೆಲ್ಲ ತಿಂದರೆ ಆದರೆ ಮಕ್ಕಳಿಂದ ಮಾಡೋದಾಗ್ಬಿಡುತ್ತೆ. ಮತ್ತು ನಮಗಂತ ಏನು ಸಪ್ರೇಟ್ ಮಾಡ್ಕೋದು ಬಿಡು ಅಂತ ನಾವು ಅದನ್ನ ತಿಂದುಬಿಡೋದಾಗುತ್ತೆ. ಅರ್ಶಿನ ಪುಡಿನೂ ಸ್ವಲ್ಪ ಐತಿ, ಅದನ್ನೂ ಮಾಡಿಸ್ಬೇಕಾಗೈತಿ ನೋಡ್ರಿ. ಅಂದರೆ ಬಿಸಿಲೇ ಬೀಳಲಾಗೈತಿಲ್ಲ, ಬಿಸಿಲಿಗೆ ಸ್ವಲ್ಪ ಹಾಕಿಬಿಟ್ಟು ಪುಡಿ ಮಾಡಿಸ್ಬೇಕಾಗುತ್ತೆ. ಈಗಿದ್ರೆ ಫ್ಯಾಮಿಲಿ ಅವಲಕ್ಕಿನೂ ರೆಡಿ ಮಾಡಿದೆ ನೋಡ್ರಿ. ಬೆಳಗ್ಗೆ ಅದೊಂದು ಕೆಲಸ ಕಂಪ್ಲೀಟ್ ಆಯಿತು. ಅಂದರೆ ನಾಷ್ಟಕ್ಕೆ ರೆಡಿ ಆಯ್ತಿಲ್ಲೋ ಏನೋ ಒಂದು ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ಅಂದರೆ ಗಡಿಬಿಡಿ ಅನ್ಸಂಗಿಲ್ಲ. ನೀವಂತಾಗೆ ಓದಿದ ಕೆಲಸ ಮಾಡೋಕೆ ಬರುತ್ತೆ. ಇನ್ನು ಅವಲಕ್ಕಿ ರೆಡಿ ಮಾಡಿ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿಕೊಟ್ಟು ಮತ್ತು ಡಬ್ಬಿಗೂ ಅದನ್ನೇ ಹಾಕಿ ಕೊಡೋದ್ರಿ. ಅಂದರೆ ಆ್ಯಕ್ಚುಲಿ ಇದು ಆರದ ಮೇಲೆ ರುಚಿ ಅನ್ಸಂಗಿಲ್ಲ. ಕರೆ ಏನು ಮಾಡೋದು, ಅವ್ರೆ ಅದನ್ನೇ ಒಯ್ತನಂತಂದ್ಲು, ಅದನ್ನೇ ರೆಡಿ ಮಾಡಿಕೊಟ್ಟೆ. ನಾನಿದ್ರೆ ಏನು ಮಾಡಿ ನೋಡ್ರಿ ಗನಂದಾರಿ ಕೆಲಸ. ಅಂದರೆ ನಿನ್ನೆ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆಲ್ಲ ರಾತ್ರಿ ಅದನ್ನೇ ಬಿಸಿ ಮಾಡಿ ಇಟ್ಟರಾಯ್ತು. ಮಧ್ಯಾಹ್ನ ಊಟ ಮಾಡೋಕ್ಕೆ ಬರುತ್ತಂತೆ ನಾಷ್ಟ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಹೊರಗಡೆ ಹೋಗಿ ಮೊಬೈಲ್ ನೋಡ್ಕೊತ ಕುಂತ್ಬಿಟ್ಟಿದ್ದೀನಿ. ಅದು ಫುಲ್ ಹತ್ತಿ ಕೆಳಗಡೆ ಕರ್ಗಾಗ್ಬಿಟ್ಟಿತ್ತು. ಅಂದರೆ ಸ್ಮೆಲ್ ಬರಾಕತ್ತಿತ್ತು. ಮತ್ತು ಸ್ಮೆಲ್ ನೋಡ್ತೀನಿ ಅಂದರೆ ಬರಾಕತ್ತಿತ್ತು. ಎಲ್ಲಿಂದ ಬರಾಕತ್ತೇನೋ ಅಂತೀನಿ. ಮತ್ತು ಹಂಗೆ ಕೂಡ್ತೀನಿ. ಹೊರಗಡೆ ಹೋಗಿ ಕುಂತಿದ್ದೆ. ಮತ್ತು ಫೈನಲಿ ನಮ್ಮ ಮನ್ಯಾಗ ಏನು ಇಟ್ಟಿನಂತೇಳಿ ನೋಡಕ್ಕೆ ಬಂದೆ. ಅಂದರೆ ಹೊರಗಡೆಯಿಂದ ಒಳಗೆ ಬಂದ ಕೂಡಲೇ ಫುಲ್ ವಾಸ ಇದ್ದಿತ್ತು. ಮತ್ತು ಪಟ್ಟಂತ ತೆಗೆದು ನೀರು ಹಾಕಿ ಇಟ್ಟಾರೆ. ಹಿಂಗೆ ಆಗುತ್ತಾ ಬಾಸ್ಲ ಹಾಲು ಮತ್ತು ಈ ರೀತಿ ಸಾಂಬಾರದು ಮಿಕ್ಕಾದಾಗ ಏನು ಮಾಡೋಕ್ಕಾಗಲ್ಲ. ಗ್ಯಾಸ್ನೂ ವೇಸ್ಟ್, ಸಾಂಬಾರನೂ ವೇಸ್ಟ್ ಆಗ್ಬಿಡುತ್ತೆ. ಈಗಿದ್ರೆ ಪಂಚಮಿ ಹಬ್ಬಕ್ಕೆ ಅಳ್ಳು ಹುರಿಬೇಕಂತೇಳಿ ಅದನ್ನ ಮೊನ್ನೆ ಬುಧವಾರ ದಿವಸ ಅಳ್ಳಿನ ಜೋಳ ತಂದಿದ್ದೆ. ಅಂದರೆ ಒಬ್ಬರು ಅಳ್ಳು ಅಂತಾರೋ, ಒಬ್ಬರು ಎಳ್ಳು ಅಂತಾರೋ. ಅಂದರೆ ಎಳ್ಳು ಅಂದ್ರೆ ಅವು ರೊಟ್ಟಿಗೆ ಮತ್ತು ಹಚ್ತೀವಲ್ರಿ, ಅವಕ್ಕೆ ಎಳ್ಳು ಅಂತಾರೋ. ಇವಕ್ಕೆ ನಮ್ಮ ಕಡೆ ಅಳ್ಳು ಅಂತಾರೋ. ಅವನ್ನ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಕೆಲವೊಬ್ಬರಿಗೆ ರೆಡಿ ಮಾಡೋದು ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅವನ್ನ ಹಳ್ಳಿನ ಜೋಳ ಅಂತೇಳಿ ನಮ್ಮ ಬಿಜಾಪುರದಾಗ ಬುಧವಾರ ಮತ್ತು ರವಿವಾರ ಮಾರ್ಕೆಟ್ ಒಳಗೆ ಸಿಗ್ತಾರೆ. ಅಂದರೆ ಹಳ್ಳಿ ಕಡೆಯಿಂದ ತಂದಿರ್ತಾರೋ. 70-80 ರೂಪಾಯಿ kg ಕೊಡ್ತಾರೋ. ಅವನ್ನ ತಂದುಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀರು ಬಿಸಿ ಮಾಡಾಕಿರ್ಬೇಕು. ಅಂದರೆ ಅದು ಕುದಿಯೋಕೆ ಸ್ಟಾರ್ಟ್ ಆಗಬಾರ್ದು. ಇನ್ನೇನು ಕುದಿಯೋಕೆ ಸ್ಟಾರ್ಟ್ ಆಗ್ತಾವೆ ಅನ್ನೋದಕ್ಕೆ ಗ್ಯಾಸ್ ಬಂದ್ ಮಾಡ್ಕೊಂಬಿಟ್ಟು ಇದು ಹಳ್ಳಿನ ಜೋಳನ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಅದ್ರ ಮ್ಯಾಲಿಂದ ಗೊಂಡಿ ಮತ್ತು ಸ್ವಲ್ಪ ಏನಂತಾರೆ ಜೋಳದ ಗೊಂಡಿ ಬರ್ತಾವಲ್ರಿ, ಅದನ್ನ ಎಲ್ಲ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಒಂದು 5 ನಿಮಿಷ ಮುಚ್ಚಿಡ್ಬೇಕು ರೀ. ಜಾಸ್ತಿ ಏನು ಇಡೋದು ಬೇಕಾಗಿಲ್ಲ, ಜಸ್ಟ್ 5 ನಿಮಿಷ ಇಟ್ಟರೆ ಸಾಕು. ಈ ರೀತಿ ಮಾಡೋದಕ್ಕೆ ರೀ ಉಕ್ಕರಿಸೋದು ಅಂತಾರೆ. ಅಂದ್ರೆ ಹಳ್ಳಿನ ಜೋಳನ ಉಕ್ಕರಿಸ್ಬಿಟ್ಟು ಅದನ್ನ ಹುರಿಬೇಕು ರೀ. ಹಂಗೆ ಹುರಿದ್ಬಿಟ್ರೆ ಸರಿಯಾಗಿ ಅಲ್ಲಿ ಆಗಂಗಿಲ್ಲ ಅಂತಾರೆ. ನನಗೂ ಅದ್ರ ಬಗ್ಗೆ ಜಾಸ್ತಿ ಏನೋ ಮಾಹಿತಿ ಇಲ್ಲ ರೀ. ನಾನು ಸಣ್ಣಕ್ಕಿದ್ದಾಗ ನಮ್ಮ ಅಜ್ಜಿ ಇದೇ ರೀತಿ ಮಾಡ್ತಿದ್ರು. ಹಾಗಾಗಿ ನಾನು ಅದೇ ರೀತಿ ಮಾಡೋದು. ಅಷ್ಟೊಂದು ನಂಗೆ ನಾಲೆಜ್ ಇದ್ದಿದ್ದಿಲ್ಲ, ಅವಾಗ ನೋಡಿದ್ದು. ಆದ್ರೂ ಸ್ವಲ್ಪ ಹೆಂಗಾಗುತ್ತೋ ಹಂಗಂತೇಳಿ ಫಸ್ಟ್ನೇ ಇಟ್ಕೊಂಡು ಸ್ವಲ್ಪ ಮಾಡ್ಕೊತ ಬಂದಿಲ್ಲ. ಹಾಗಾಗಿ ರೂಢಿ ಆಗಿಬಿಟ್ಟೈತೆ ನನಗೂ ಭೀ. ಅದನ್ನ 5 ನಿಮಿಷ ನೀರೊಳಗೆ ಹಾಕಿದ ತಕ್ಷಣ ಅದನ್ನ ನೀರೆಲ್ಲ ಸೋದಿಸ್ಕೊಂಡ್ಬಿಟ್ಟು ಒಣಗಾಕ ಹಾಕ್ಬೇಕು ರೀ. ಅಂದರೆ
ಬಿಸಿಲಾಗ ಹಾಕಕ್ಕೆ ಹೋಗಬಾರ್ದು, ನೆಲ್ಲಾಗನ ಒಣಗಿಸ್ಬೇಕ್ರಿ. ಒಂದು 3-4 ತಾಸು ಒಣಗಿಸಿದ್ರೆ ನಡಿತೈತಿ. ಅಂದ್ರೆ ಏನಂತಾರೆ, ಗಾಳಿ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಜಲ್ದಿ ಒಣಗ್ತಾವ್ರಿ. ಅಂದರೆ ಮೋಡ ಮತ್ತು ಸ್ವಲ್ಪ ಗಾಳಿ ಜಾಸ್ತಿ ಇದ್ದಿತ್ತಿಲ್ಲ ಅಂದ್ರೆ ಸ್ವಲ್ಪ 3-4 ತಾಸು ಟೈಮ್ ತೊಗೊಳ್ಬೋದು. ಅಂದ್ರೆ ನಾವು ಒಂದು ಕಾಳನ್ನ ತೊಗೊಂಡ್ಬಿಟ್ಟು ಬಾಯಿಗೆ ಹಾಕಿ ಚೆಕ್ ಮಾಡಬೇಕಾಗುತ್ತೆ. ಅಂದ್ರೆ ಕಟ್ ಅಂತ ಸೌಂಡ್ ಬಂತಂದ್ರೆ ಇವು ರೆಡಿ ಆಗ್ಯಾವ ಹುರ್ಯಾಕಂತ ಗೊತ್ತಾಗುತ್ತೆ ರೀ. ಈಗಿದ್ರೆ ನಾನು ನೀರೆಲ್ಲ ಸೋದ್ಸ್ಕೊಂಡ್ಬಿಟ್ಟು ಒಂದು ಅರ್ಬಿ ಮೇಲೆ ಹಾಕಿ ಈ ರೀತಿ ತೆಳ್ಳಗಾಗಿ ಸ್ಪ್ರೆಡ್ ಮಾಡಿ ಬಿಡಬೇಕ್ರಿ. ಮತ್ತೊಂದು ತಾಸು ಆದಮೇಲೆ ಮತ್ತೊಂದು ಸಲ ಎಲ್ಲ ನೀಟಾಗಿ ಕೈಯಾಡಿಸ್ಬೇಕು. ಹೀಗಿದ್ರೆ ಎಲ್ಲ ಈ ರೀತಿ ಹಾಕಾಕಂತೀನಿ ನೋಡಿರಿ. ಅಂದರೆ ನಮ್ಮ ಕಡೆ ಇದೇ ರೀತಿ ಅಲ್ಲನ್ನು ರೆಡಿ ಮಾಡೋದು ಅಂದ್ರೆ ಹೊರಗಡೆಯಿಂದ ತರಕ್ಕೆ ಹೋದ್ರೆ ಎಷ್ಟು 20-30 ರೂಪಾಯಿಗೆ ಒಂದು ಸಣ್ಣ ಪ್ಯಾಕೆಟ್ ಕೊಡ್ತಾರೆ. ಮತ್ತು ದೇವ್ರ ನೈವೇದ್ಯಕ್ಕಾಗಲಿ ಮತ್ತು ಮನ್ಯಾಗ ಮಾಡಿಬಿಟ್ರೆ ಬೆಸ್ಟ್. ಅಂದರೆ ಒಂದು ಅರ್ಧ kg ಜೋಳ ತಂದುಬಿಟ್ರೆ ಎಷ್ಟೊಕ್ಕನೇ ಆಗ್ತಾವೆ. ಬುಧವಾರ ಮತ್ತು ರವಿವಾರ ಬಿಜಾಪುರದಾಗಂತೂ ಮಾರ್ಕೆಟ್ ಒಳಗೆ ಸಿಗ್ತಾವ್ರಿ. ನೀವು ಬಿಜಾಪುರದವ್ರು ಇದ್ರೆ ಅಂದ್ರೆ ಖಂಡಿತ ತಂದುಬಿಟ್ಟು ಟ್ರೈ ಮಾಡಿರಿ. ಅಂದರೆ ಫಸ್ಟ್ ಟೈಮ್ ಮಾಡಕತ್ತಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತ್ರಿ. ಆದರೆ ಇತ್ತೀಚೆಗೆ ಸಣ್ಣವರಿದ್ದರೆ ಇತ್ತೀಚೆಗೆ ಅದು ಗೊತ್ತಿರಂಗಿಲ್ಲಲ್ಲ, ಹಿಂಗೆ ಮಾಡ್ಬೋದು ಅಂತ ಹೇಳಿದೆ ಅಷ್ಟೇ. ಈಗಿದ್ರೆ ಅವನ್ನೆಲ್ಲ ರೆಡಿ ಮಾಡಿಬಿಟ್ಟು ಒಣಗಕ್ಕೆ ಹಾಕಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅದ್ರ ಬದ್ನಿಕಾಯಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಮಾಡಾಕಂತೀನಿ. ಅಂದ್ರೆ ವಾರದಾಗ ಒಂದು ಸಲ ಆದ್ರೂ ಸಜ್ಜಿ ರೊಟ್ಟಿ, ಒಂದು ಸಲ ಜೋಳದ ರೊಟ್ಟಿ ಮಾಡ್ಬೇಕಂತ ಹೇಳಿ. ಬರೀ ಡೈಲಿ ಚಪಾತಿ ತಿನ್ನೋದು ಅಷ್ಟೊಂದು ಒಳ್ಳೇದಲ್ಲ ಅಂತಾರೆ. ಮತ್ತು ಶುಗರ್ ಇರೋರು ಅಷ್ಟೇ ರೀ, ಡೈಲಿ ಚಪಾತಿ ತಿನ್ನಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಚಪಾತಿ ತಿನ್ನೋದ್ರಿಂದನೂ ಶುಗರ್ ಲೆವೆಲ್ಲ ಜಾಸ್ತಿ ಆಕೈತೆ ಅಂತಾರೆ. ಹಾಗಾಗಿ ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಬೆಸ್ಟ್ ನೋಡಿರಿ. ಅಂದರೆ ಶುಗರ್ ಇರೋರು ಈ ರೀತಿ ಕಂಪಲ್ಸರಿ ಫಾಲೋ ಮಾಡ್ಬೇಕಂತಾರು. ಮತ್ತು ಅದು ವೇಟ್ ಲಾಸಿಗೂ ಬೆಸ್ಟ್ ರೀ, ಸಜ್ಜಿ ರೊಟ್ಟಿ ಆಗಲಿ ಮತ್ತು ರಾಗಿ ರೊಟ್ಟಿ ಆಗಲಿ ತಿನ್ನೋದು. ಈಗಿದ್ರೆ ಬದ್ನಿಕಾಯಿ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಸಜ್ಜಿ ರೊಟ್ಟಿ ರೆಡಿ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಸಜ್ಜಿ ರೊಟ್ಟಿ ನಮ್ಮ ಕಡೆ ಹೆಂಗೆ ಇಷ್ಟಪಡ್ತಾರಂದ್ರೆ ತೆಳ್ಳಗೆ ಮಾಡಿಬಿಟ್ಟು ಅದು ಕಿಚ್ಚಿ ಹಾಯಿಸಿ ಕಟಿ ಮಾಡಿ ಇಟ್ಬಿಡ್ಬೇಕ್ರಿ, ಅವಾಗ ಇಷ್ಟಪಡ್ತಾರೆ. ಅದಕ್ಕಿಂತ ಈ ರೀತಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ತಿಂದಾಗ ಜಾಸ್ತಿ ರುಚಿನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ. ಅಂದರೆ ಕಡಕ್ ರೊಟ್ಟಿ ತಿನ್ನೋದು ಯಾವಾಗ ಒಂದು ಸಲ ತಿಂದ್ರೆ ಓಕೆ, ದಿನ ತಿನ್ನಕ್ಕೆ ಹೋಗಬಾರ್ದು. ಮತ್ತು ಯಾವುದೇ ಅಡುಗೆ ಮಾಡಿ 3 ತಾಸಿಗಿಂತ ಜಾಸ್ತಿ ಇಟ್ಟು ತಿಂದುಬಿಟ್ರೆ ಅದರೊಳಗೆ ಯಾವುದೇ ನಮ್ಮ ದೇಹಕ್ಕೆ ಬೇಕಾಗಿದ್ದು ಏನಂತಾರೋ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಈಗಿದ್ರೆ ಫೈನಲಿ ಸಜ್ಜಿ ರೊಟ್ಟಿನೂ ಎಲ್ಲ ರೆಡಿ ಮಾಡಿದೆ ನೋಡಿರಿ. ಸ್ವಲ್ಪ ಮಾಡ್ಕೊಂಡಿದ್ದು, ಜಾಸ್ತಿ ಏನು ತೆಳ್ಳಗೆ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಮೇಡಮ್ ಆಗಿನೇ ಮಾಡಿದ್ದು. ಈಗಿದ್ರೆ ನಂಗೆ ಏನಂತಾರೆ ಹೀರಿಕೆ ಚಟ್ನಿ ತಿನ್ನಂಗೆ ಅನಿಸಿದ್ರಿ, ಹಾಗಾಗಿ ಚಟ್ನಿನೂ ರೆಡಿ ಮಾಡಾಕಂತೀನಿ ನೋಡಿರಿ. ಅಂದರೆ ರೊಟ್ಟಿ ಎಲ್ಲ ಆದಮೇಲೆ ಅದ ತವಿ ಒಳಗೆ ಮೆಣಸಿನ್ಕಾಯಿ ಮತ್ತು ಹೀರಿಕೆ ಸಣ್ಣ ಕಟ್ ಮಾಡಿಬಿಟ್ಟು ಹುರಿದಿದ್ದೆ ರೀ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಹಾಕಿ ಈ ರೀತಿ ಅದು ಸಣ್ಣ ಕುಟ್ಟು ಕಲ್ಲು ಇತ್ತಲ್ರಿ ತವಿ ಒಳಗೆ ಚಟ್ನಿ ಮಾಡಿಬಿಟ್ಟಿದ್ದೆ. ಟೇಸ್ಟ್ ಮಾತ್ರ ಮಸ್ತ್ ಆಗೈತಿ. ಏನಾದರೂ ಒಂದು ಜುಗಾಡ್ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ರೀ. ಅಂದರೆ ರೊಟ್ಟಿ ಸಂಗಟ ಸ್ವಲ್ಪ ಯಾವುದಾದ್ರೂ ಚಟ್ನಿ ಇದ್ಬಿಟ್ರೆ ಟೇಸ್ಟ್ ಆಗುತ್ತಂತ ಈ ರೀತಿ ಮಾಡಿದ್ದು. ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು ನೋಡಿರಿ. ಇನ್ನು ಚಟ್ನಿನೂ ರೆಡಿ ಐತಿ. ಇನ್ನು ಊಟ ಸ್ಟಾರ್ಟ್ ನೋಡಿರಿ. ಬಿಸಿ ರೊಟ್ಟಿ ಮತ್ತು ಚಟ್ನಿ ಮತ್ತು ಬದ್ನಿಕಾಯಿ ಪಲ್ಯ ಇಷ್ಟ ಮಾಡಿದ್ರಿ. ಈ ಊಟದ ಮುಂದೆ ಯಾವುದೇ 5 ಸ್ಟಾರ್ ಹೋಟೆಲ್ಗೆ ಹೋದ್ರೂ ಅಂದರೆ ಹೊಟ್ಟೆ ತೃಪ್ತಿ ಅನ್ಸಂಗಿಲ್ಲ ರೀ. ಅಂದರೆ ಬಾಯಿ ರುಚಿ ಅನಿಸ್ಬೋದು ಹೊರಗಡೆ ಹೋಗಿ ತಿಂದಾಗ, ಆದರೆ ಹೊಟ್ಟೆಗೆ ತೃಪ್ತಿ ಆಗೋದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದೇ ಊಟ ಅಲ್ರಿ. ನನಗಂತೂ ಇದೇ ರೀತಿ ಊಟ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇದೇ ರೀತಿ ಊಟ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನನಗಂತೂ ಜಾಸ್ತಿ ಇಷ್ಟ ಆಗುತ್ತೆ ನೋಡಿರಿ ರೊಟ್ಟಿ ಈ ರೀತಿ ಚಟ್ನಿ ಪಲ್ಯ ಇದ್ಬಿಟ್ರೆ. ಇನ್ನು ಫೈನಲಿ ಅಲ್ಲಿನ ಜೋಳನ ಅರಾಕಕ್ಕೆ ಹಾಕಿದ್ದೆ ಅಂದರೆ ಅವನು ಹುರಿದ್ಬಿಡೋಣ ಅಂತೇಳಿ ತೊಗೊಂಡು ಹೊಂಟಿದ್ದೀನಿ ನೋಡಿರಿ. ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ, ಅಂದರೆ ಸ್ವಲ್ಪ ಹಾಕಿ ಹುರಿಬೇಕಾಗುತ್ತೆ. ಒಂದು ಸಲ ಜಾಸ್ತಿ ಇದ್ದಾಗ ಬ್ಯಾಸ್ರೂ ಬರುತ್ತೆ. ಅಂದರೆ ಜಾಸ್ತಿ ಇದ್ದಾಗ ದೊಡ್ಡ ಬುಟ್ಟಿ ಇಟ್ಕೋಬೇಕಾಗುತ್ತೆ ಹುರಿಯಾಕ್ರಿ. ಸ್ವಲ್ಪ ಇದ್ರೆ ಇದು ಮೀಡಿಯಮ್ ಆಗಿರೋ ಬುಟ್ಟಿ ಇಟ್ಬಿಟ್ರೆ ನಡೀತೈತ್ರಿ. ಅವಾಗಲೂ ನಾವು ಅಲ್ಲಿ ಹುರಿಬೇಕಂದ್ರೆ ದಿಪ್ಪ ತಳ ಇರೋ ಬುಟ್ಟಿ ಅಥವಾ ಬೊಗಣಿ ತೊಗೊಂಡ್ರೆ ನಡಿತೈತ್ರಿ, ಆದರೆ ಸ್ವಲ್ಪ ದಿಪ್ಪಾಗಿರಬೇಕು. ಈಗಿದ್ರೆ ನಾನು ಅಲ್ಲಿ ಹುರಿಯೋಕೆ ಬುಟ್ಟಿನ ಕಾಸಾಕಿಟ್ಟಿದ್ದೀನಿ ನೋಡಿರಿ. ಅಂದರೆ ಅಲ್ಲಿ ಹುರಿಬೇಕಂದ್ರೆ ನೀವು ಸ್ಟೀಲ್ ಬುಟ್ಟಿ ಅಥವಾ ಸ್ಟೀಲ್ ಪಾತ್ರೆ ಯೂಸ್ ಮಾಡೋಕ್ಕಿಂತ ನೀವು ಕಬ್ಬಿಣ ಬಾಣಲಿ ಅಥವಾ ಇದು ಜರ್ಮನಿ ಅಂತೀವಿ ನಾವು, ಅಲ್ಯೂಮಿನಿಯಂ ಅಂತಾರಲ್ರಿ, ಅದರೊಳಗೆ ಹುರಿಬೇಕಾಗುತ್ತೆ. ಒಟ್ಟಿನಲ್ಲಿ ಸ್ವಲ್ಪ ದಿಪ್ಪಾಗಿರಬೇಕು. ಕಬ್ಬಿಣ ಬಾಣಲಿ ಅಂದರೆ ದೊಡ್ಡದಾಗಿದ್ದರೆ ಓಕೆ ರೀ, ನನ್ನ ಕಡೆ ಸಣ್ಣದಾಗಿ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಅದು ಒಂದು ಮುಟ್ಟಿಗೆ ಅಷ್ಟು ಹಾಕಿಬಿಟ್ರೂ ಎಲ್ಲ ಕಡೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿದ್ರೇ ಬೆಸ್ಟ್ ಆಗುತ್ತೆ ರೀ. ಸ್ವಲ್ಪ ಜಾಸ್ತಿ ಹಾಕಿ ಹುರಿಬಹುದು. ಸಣ್ಣ ಬುಟ್ಟಿ ಅಥವಾ ಸಣ್ಣ ಕಡಾಯಿ ತೊಗೊಂಡ್ಬಿಟ್ರೆ ಸ್ವಲ್ಪನ ಹಾಕಿ ಹುರಿಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಅಂದರೆ ಎಲ್ಲ ಹೊರಗಡೆನೇ ಬರೋಕೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಸ್ವಲ್ಪನ ಹಾಕಿ ಹುರಿಬೇಕಾಗುತ್ತೆ. ನಾವೆಲ್ಲ ಸಣ್ಣವರಿದ್ದಾಗ
ದೊಡ್ಡ ಕಬ್ಬನ್ ಬುಟ್ಟಿ ಇಟ್ಬಿಟ್ಟು ಹುರಿತಿದ್ರು. ಯಾಕಂದ್ರೆ ಅವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಹುರಿತಿದ್ರು. ಇವಾಗಂತೂ ಯಾರೂ ಹುರಿಯಾಕೂ ಹೋಗಂಗಿಲ್ಲ, ತಿನ್ನಾಕೂ ಹೋಗಂಗಿಲ್ಲ ರೀ. ಯಾಕಂದ್ರೆ ಹೊಟ್ಟೆ ನೋವು ಬರ್ತೈತೆ ಅಂತಾರು. ಅವಾಗೆಲ್ಲ ಒಂದೊಂದು ಚೀಲಗಟ್ಟಲೆ ಹುರಿದು ಇಡ್ತಿದ್ರು. ಬರೀ ಬೆಳಗ್ಗೆ ಎದ್ದು ಕೂಡಲೇ ಇದನ್ನೇ ತಿಂತಿದ್ರು. ಅವಾಗೇನು ಹೊಟ್ಟೆ ನೋವು ಏನೂ ಬರ್ತಿತ್ತಿಲ್ಲ ರೀ. ಆದರೆ ಈಗ ಸ್ವಲ್ಪ ತಿಂದಿದ್ರೂ ಹೊಟ್ಟೆ ನೋವು ಬರುತ್ತಲ್ಲ, ಹಂಗಾಗಿ ಬೆಲ್ಲ ಹಾಕಿ ದೇವ್ರಿಗೆ ತಂಬಿಟ್ಟು ಮಾಡಿ ಹೇಳ್ತಾರೆ. ಅಷ್ಟೇ ಅಲ್ಲಿನ ಜೋಳ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಪಟ್ಟಂತ ಅರ್ಬಿ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ಎಲ್ಲ ಕಡೆ ಹಿಡಿಯಾಕೆ ಸ್ಟಾರ್ಟ್ ಆಗ್ತಾವೆ. ಈ ರೀತಿ ಒಂದು ಟವಲ್ ತೊಗೊಂಡ್ಬಿಟ್ಟು ಮ್ಯಾಲೆ ಹಾಕಿ ಚಮಚಲ್ಲೇ ಈ ರೀತಿ ಮಾಡಬೇಕು. ಅಂದರೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ನಾನು ಒಂದು ತಾಸಿಂದನೂ ಹುರಿಯಾಕಂತೀನಿ ನೋಡಿರಿ. ಫೈನಲಿ ಕಂಪ್ಲೀಟ್ ಅದು ಮುಗಿದ ಮೇಲೆ ಜಾಸ್ತಿ ಖುಷಿ ಆಗುತ್ತೆ. ಅಂದರೆ ನಾನು 70 ರೂಪಾಯಿದು ಅಲ್ಲಿನ ಜೋಳ ತಂದಿದ್ದು ಎಷ್ಟೋ ಕೊನೆ ಆಗ್ಯಾವ ನೋಡಿರಿ. ಅಂದರೆ ಅಂಗಡಿ ಒಳಗೆ 20 ರೂಪಾಯಿಗೆ ಸಣ್ಣ ಪ್ಯಾಕೆಟ್ ಸಿಗ್ತಾವೆ. ಅದು ಇದನ್ನ ಬಳಸ್ಬಿಟ್ಟು ನಾವು ಚೂಡ ಮಾಡ್ಬೋದು, ಉಂಡೆ ಮಾಡ್ಬೋದು. ಹೋಸಲ ಚಕ್ಕಿ ಮಾಡಿದ್ದಲ್ರಿ ಅದೇ ರೀತಿ ಚಕ್ಕಿ ಮಾಡಿಕೊಡ್ಬೋದು. ಬೆಲ್ಲ ಮತ್ತು ಅಲ್ಲು ಹಾಕಿಬಿಟ್ಟು ಟೇಸ್ಟ್ ಆಗ್ತಾವ್ರಿ. ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಇಷ್ಟ ಆಗ್ತಾವಲ್ಲ ಮಕ್ಕಳಿಗೆ. ಮತ್ತು ಅಲ್ಲಿನ ಜೋಳನ ಹುರಿದ್ಬಿಟ್ಟು ತಿಂತೀವಲ್ಲ, ಅದು ಬೆಸ್ಟ್ ಆಗುತ್ತೆ. ಅಂದರೆ ಆರೋಗ್ಯಕ್ಕೆ ಪಾಪ್ಕಾರ್ನ್ ಥರ ಇಷ್ಟ ಆಗ್ತಾವೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದು. ಅಂದರೆ 1 kg ಅಷ್ಟು ಮಾಡಿದ್ರಿ. ಎಷ್ಟೋ ಕೊನೆ ಆಗ್ಯಾವ ನೋಡಿರಿ. ಈಗ ಫೈನಲಿ ಅವನ್ನೆಲ್ಲ ಹುರಿದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಿಗೆ ಅಥವಾ ಈ ರೀತಿ ಅಕ್ಕಿ ಚೀಲ ಬರುತ್ತಂದರೆ ಅದಕ್ಕೆ ಹಾಕಿಡ್ಬೇಕಾಗುತ್ತೆ. ಹಂಗೆ ಇಟ್ಬಿಟ್ರೆ ಮೆತ್ತಗಾಗ್ತಾವೆ. ಹಾಗಾಗಿ ಅದನ್ನ ಚೀಲಕ್ಕೆ ಹಾಕಿಟ್ಟಾರೆ. ಸ್ವಲ್ಪ ತಳಗ ಜೋಳ ಹಂಗೆ ಉಳಿದಿರ್ತಾವಲ್ರಿ, ಅವನ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದನ್ನ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಅದರಲ್ಲೇ ನಾಗಪ್ಪ ಮಾಡಿಬಿಟ್ಟು ಅದಕ್ಕೆ ಹಾಲು ಹಾಕೋದು. ಅಂದರೆ ತಂಬಿಟ್ಟು ಅಂತೇಳಿ 5 ತಂಬಿಟ್ಟು ಮಾಡಿಬಿಟ್ಟು ನಾಗಪ್ಪನ ಮಾಡಿ ಹಾಲು ಹಾಕೋ ಮುಂದಾಗ ಯೂಸ್ ಮಾಡ್ತೀವಿ. ಹಾಗಾಗಿ ಮೇಲಿಂದ ಅಷ್ಟನ್ನು ಚೀಲಕ್ಕೆ ಹಾಕಿ ಇಟ್ಟಿದ್ದೀನಿ ರೀ. ಅದನ್ನ ಒಂದು ಡಬ್ಬಿಗೆ ಹಾಕಿ ಇಡ್ತೀನಿ. ಅದು ಹಬ್ಬದ ದಿವಸ ಯೂಸ್ ಮಾಡೋಕೆ ಬರುತ್ತೆ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋ. ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.